ಹಾ, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸಿ ರಂಗನಾಥ ವುಡ್ ವರ್ಕ್ಗೆ. ಇದೊಂದು ಸ್ಲೀಪರ್ ಸ್ಟ್ಯಾಂಡ್ ಮಾಡಿದ್ದೀನಿ, ಶೂ ರ್ಯಾಕು. ಅದಾದ್ಮೇಲೆ ಒಂದು ವಾಲ್ ಪೇಪರ್ ಹಾಕಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಒಂದು CNC ಕಟಿಂಗ್ ಮೇಲೆ CNC ಕಟಿಂಗ್ ಮಾಡಿದ್ದೀನಿ. ಅದಾದ್ಮೇಲೆ ಇದೊಂದು ನಿಮ್ಗೆ ಪೆಬಲ್ಸ್ ಹಾಕಕ್ಕೆ ಒಂದು ಇದು ಮಾಡಿದ್ದೀನಿ ನಾನು ಕೆಳಗಡೆ. ಇದೊಂದು ರಾಪ್ಟರ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಪಾರ್ಟಿಷನ್ನು. ಇದ್ರ ಬ್ಯಾಕ್ ಸೈಡಲ್ಲಿ ಫ್ರಿಜ್ ಬರುತ್ತೆ. ಅದಾದ್ಮೇಲೆ ಇದೊಂದು ಕಾಕ್ರಿ ಯೂನಿಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು ನಿಮಗೆ ವಾಶ್ ಬೇಷನ್ನು. ಕಸ್ಟಮರ್ ರಿಕ್ವೈರ್ಮೆಂಟ್ ಈ ಥರ ಇತ್ತು, ಇದು ಹಾಕಿದ್ದೀನಿ. ಅದಾದಮೇಲೆ ಇದು ಆಕ್ರೋಲಿಕ್ ಲ್ಯಾಮಿನೇಟು, ಹೈವೇರಿ ಕಲರು. ಅದಾದಮೇಲೆ ಕೆಳಗಡೆ ಬಂದ್ಬಿಟ್ಟು ರೋಫ್ ಲೈಟ್ ಹಾಕಿದ್ದೀನಿ. ಇದೊಂದು ನಿಮಗೆ ಒಂದು ಇದಾಗಿ ಕೊಟ್ಟಿದ್ದೀನಿ ನಿಮಗೆ, ಗ್ರಾನೈಟು, ನೀರೆಲ್ಲ ಬೀಳ್ದಂಗೆ. ಇದೆಲ್ಲ ಬಂದ್ಬಿಟ್ಟು ಟೆಂಡಮ್ ಬಾಸ್ಕೆಟ್ ಇದೆ, ಎಲ್ಲ ಪ್ರತಿಯೊಂದು ಟೆಂಡಮ್ ಬಾಸ್ಕೆಟ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಾರ್ನರ್ ಸ್ಟ್ಯಾಂಡ್ ಕೊಟ್ಟು, ಇದಕ್ಕೆ ಆ್ಯಕ್ಚುಲಿ ನಾನು ಮ್ಯಾಜಿಕ್ ಕಾರ್ನರ್ ಯೂಸ್ ಮಾಡಿದ್ದೀನಿ. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಮ್ಯಾಜಿಕ್ ಕಾರ್ನರು. ಇದು ನಿಮಗೆ ಜಾಗ ಎಲ್ಲ ಸೇವ್ ಆಗುತ್ತೆ, ಏನಾರು ಇಟ್ಕೋಬೋದು, ಆ ಥರ ಜಾಗ ಎಲ್ಲ ಸೇವ್ ಆಗುತ್ತೆ. ಇದೆಲ್ಲ ಮ್ಯಾಜಿಕ್ ಕಾರ್ನರ್ ಮಾಡಿದ್ದೀನಿ. ಆಮೇಲೆಲ್ಲ ಕಾರ್ನರು ನಿಮಗೆ ಯೂಸ್ ಆಗುತ್ತೆ. ಅದಾದಮೇಲೆ ಒಂದು ಗ್ಯಾಸ್ ಪೈಪ್ಲೈನ್ ಯೂಸ್ ಮಾಡಿದ್ದೀನಿ. ನಿಮಗೆ ರೋಲಿಂಗ್ ಸೆಟರ್ ಅಂತ ಮಾಡಿದ್ದೀನಿ ನಾನು. ಇದು ನಿಮಗೆ ಇದರಲ್ಲಿ ನೀವು ಮಿಕ್ಸಿ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದಾದಮೇಲೆ ಇದು ಬಂದ್ಬಿಟ್ಟು ನಿಮಗೆ ವಿಕ್ಕರ್ ಬಾಸ್ಕೆಟ್ ಹಾಕಿದ್ದೀನಿ ನಾನು. ನಿಮಗೆ ಆಲೂಗೆಡ್ಡೆ, ಈರುಳ್ಳಿ ಎಲ್ಲ, ಆನಿಯನ್ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಯುಟಿಲಿಟಿಗೆ ಬಂದರೆ ನಿಮಗೆ ಒಂದು ಗ್ರಾನೈಟ್ ವಾಶ್ ಬೇಸಿನ್ ಹಾಕಿದ್ದೀನಿ. ಅದಾದಮೇಲೆ ಒಂದು ಡಿಟರ್ಜೆಂಟ್ ಬಾಕ್ಸ್ ಮಾಡಿದ್ದೀನಿ. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಇದೊಂದು ನಲ್ಲಿ ಯೂಸ್ ಮಾಡಿದ್ದೀನಿ, ಪೆಕ್ಸಿಗಂತ ಬಂತು. ಇದು ದೇವ್ರ ಮನೆ ಮಾಡಿದ್ದೀನಿ. ವಿಡ್ತು 4 ಫೀಟು, ಲೆಂತ್ 4.5. ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಒಳಗಡೆ ಕುತ್ಕೊಂಡು ಆರಾಮಾಗಿ ಕ್ಲೀನಾಗಿ ಪೂಜೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಮೇಲೆಲ್ಲ ನೋಡಿ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆಯಿಂದ ಮೇಲ್ ಮಾಡಿದ್ದೀನಿ. ಮೇಲೆ ಒಂದು CNC ಬರ್ತದೆ. ಅದಾದಮೇಲೆ ಮೇಲೇನು ಗೊಬ್ಬರ ಕೊಟ್ಟಿದ್ದೀನಿ. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಆ ಥರ ಮಾಡಿದ್ದೀನಿ. ನಿಮ್ಮ ಏನೇನು ರಿಕ್ವೈರ್ಮೆಂಟ್ ಅಂತ ನೀವು ಹೇಳ್ಬೋದು. ಕ್ಯಾಬಿನೆಟು ಕಸ್ಟಮರ್ದು ರಿಕ್ವೈರ್ಮೆಂಟ್ ಈ ಥರ TV ಕ್ಯಾಬಿನೆಟ್ ಮೇಲೆ ಸೀಲಿಂಗ್ ಇಟ್ಟ ಹೋಗ್ಬೇಕಾಯ್ತು ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲೊಂದು ಗ್ಲಾಸ್ ಡೋರು, ಒಳಗಡೆ ಬಂದುಬಿಟ್ಟು ನಿಮಗೆ ರೋಫ್ ಲೈಟ್ ಹಾಕ್ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಪೂಟದ ಪ್ಯಾನೆಲ್ ಹಾಕಿದ್ದೀನಿ ನಾನು. ಇದು ಕಸ್ಟಮರ್ದು ರಿಕ್ವೈರ್ಮೆಂಟ್. ಇಲ್ಲೊಂದು ಹಿಡನ್ ಡೋರ್ ಬೇಕಾಗಿತ್ತು, ನಾನು ಹಿಡನ್ ಡೋರ್ ಅಂತ ಕೊಟ್ಟಿದ್ದೀನಿ. ಯಾರು ನೋಡಿದವ್ರಿಗೆ ನಿಮಗೆ ಬಂದವ್ರಿಗೆ ಆಚೆಯಿಂದ ಒಂದೇ ಪ್ಲಾಟ್ಫಾರ್ಮ್ ಥರ ಕಾಣಬೇಕು ಅಂತ ಹೇಳ್ಬಿಟ್ಟು. ಕೆಳಗಡೆ ಎಲ್ಲ ನಿಮಗೆ ವೈರಿಂಗ್ ಪಾರ್ಟ್ಸ್ ಏನು ಕಾಣಬಾರ್ದಂಗೆ ಎಲ್ಲ ಯೂಸ್ ಮಾಡಿದ್ದೀನಿ ನಾನು. ಇದೆಲ್ಲ ನೀವು ಮೂವಬಲ್ ಮಾಡ್ಕೋಬೋದು, ವೈರಿಂಗ್ಸ್ ಎಲ್ಲ ಇಲ್ಲಿ ಒಳಗಡೆ ಇರ್ತದೆ. ಬಂದ್ಕೊಂಡು ಇದೊಂದು ಚಿಲ್ಡ್ರನ್ ಬೆಡ್ರೂಮು. ಮೇಲೆ ಬಂದ್ಬಿಟ್ಟು ಕ್ಲೌಡ್ಸ್ ಅಂತ ಹೇಳ್ಬಿಟ್ಟು ಒಂದು ಆಕಾಶ ತರ POP ಮಾಡಿದ್ದೀನಿ. ಅದಕ್ಕೆ ಇದೊಂದು ನಿಮ್ಗೆ ಯಾವ್ದಾರ ನಾವು ಹೊರಗಡೆಯಿಂದ ಬಂದಿರೋದು ಬಟ್ಟೆಗಳನ್ನ ಬಿಚ್ಕೊಂಡು ನ್ಯಾತಾಕೊಳ್ಳೋ ತರ ಮಾಡಿದ್ದೀನಿ. ಒಂದು ಈಗ ಇದಕ್ಕೊಂದು ಕನ್ನಡಿ ಬೇಕಾಯ್ತು ಅಂತ ಕನ್ನಡಿ ಹಾಕಿದ್ದೀನಿ ನಾನು. ಇಲ್ಲಿ ನಿಮ್ದು ಏನಾರ ಐಟಮ್ಸ್ ಚಿಕ್ಕವಿದ್ರೆ ಇಟ್ಕೋಬಹುದು, ಆ ತರ ಸ್ಪೇಸ್ ಯೂಸ್ ಮಾಡಿದ್ದೀನಿ. ಇದು ಚಿಲ್ಡ್ರನ್ ಬೆಡ್ರೂಮ್ಗೋಸ್ಕರ ನಾನು ಈ ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಬ್ಲೂ ಕಲರ್ ಶೇಡಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಆ ತರ ಕೊಟ್ಟಿದ್ದೀನಿ. ಒಳ್ಳೆ ಮಕ್ಕಳು ಚಿಲ್ಡ್ರನ್ ಬೆಡ್ರೂಮ್ಗೆ ಯಾವ ತರ ಕಾನ್ಸೆಪ್ಟ್ ಬೇಕು ಆ ತರ ಮಾಡಿದ್ದೀನಿ. ಅದಾದ್ಮೇಲೆ ಇದೊಂದು ಸ್ಟಡಿ ಟೇಬಲ್ ಇದೆ. ಇದು ಸ್ಟಡಿ ಟೇಬಲ್ ಯೂಸ್ ಮಾಡಿದ್ದೀನಿ. ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ನೀವು ಆರಾಮಾಗಿ ಸ್ಟಡಿ ಟೇಬಲ್ ಹಾಕೋಬಹುದು, ಒಂದು ಮಂಚ ಹಾಕೊಂಡು ನಿಮ್ಗೆ ಯಾವ್ದು ಸ್ಪೇಸಸ್ ಆಗಿ ರೆಡಿ ಮಾಡಿದ್ದೀನಿ. ಇದೊಂದು ಸೀಲಿಂಗ್ ಅಲ್ಲಿ ಬಂದ್ಬಿಟ್ಟು ನಾನು ಮೇಲೆ ರಾಫ್ಟರ್ ಯೂಸ್ ಮಾಡಿದ್ದೀನಿ, ವುಡನ್ ರಾಫ್ಟರ್ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಬಂದ್ಕರು, ಇದು ಮಾಸ್ಟರ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ಕಸ್ಟಮರ್ ರಿಕ್ವೈರ್ಮೆಂಟ್ ವುಡನ್ ಲ್ಯಾಮಿನೇಟ್ ಹಾಕೊಡಿ ಅಂತ ಮೇಲ್ಗಡೆ ಯೂನಿಕ್ ಆಗಿ ವುಡನ್ ಲ್ಯಾಮಿನೇಟ್ ಹಾಕಿದ್ದೀನಿ ನಾನು. ಸ್ಲೈಡಿಂಗ್ ಡೋರ್ ಮಾಡಿದ್ದೀನಿ. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಹಿಡನ್ ಡ್ರಾಯರ್ ಮಾಡಿದ್ದೀನಿ ನಾನು. ಇದೊಂದು ಡ್ರಾಯರ್ ಓಪನ್ ಮಾಡ್ಕೊಂಡು ಮತ್ತೆ ನಿಮಗೆ ನಾವು ಕೀ ಹಾಕ್ಬಿಟ್ಟು
ಇಲ್ಲ ಓಪನ್ ಮಾಡ್ಕೊಂಡ್ರೆ ಇದೊಂದು ಡ್ರಾಯರ್ ಓಪನ್ ಆಗುತ್ತೆ. ಇದು 2 ಥರ ಡ್ರಾಯರ್ ಕೊಟ್ಟಿದ್ದೀನಿ. ಇದೊಂದು ಡ್ರಾಯರ್ ಬೇಕಾಗಿತ್ತು ಕಸ್ಟಮರ್ಗೆ, ನಾನು ಇದೊಂದು ಡ್ರಾಯರ್ನ ಹಾಕಿದ್ದೀನಿ. ಅದಾದ್ಮೇಲೆ ಕೆಳಗಡೆ ಒಂದು ಡ್ರಾಯರ್ ಮಾಡಿದ್ದೀನಿ, ಸಾಕ್ಸು ಗಿಕ್ಸು ಎಲ್ಲರ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಅದಾದ್ಮೇಲೆ ಇದೊಂದು ಹಿಡನ್ ಡ್ರೆಸ್ಸಿಂಗ್ ಟೇಬಲ್. ಇದು ನೀವು ಓಪನ್ ಮಾಡ್ಕೊತೀನಿ ಅಂದರೆ ಹಿಡನ್ ಡ್ರೆಸ್ಸಿಂಗ್ ಟೇಬಲು. ಮತ್ತೆ ಪುಷ್ ಮಾಡ್ತೀನಿ ಅಂದರೆ ಒಂದು ಮಿರರ್ ಬರ್ತದೆ ಇದರಲ್ಲಿ. ನೀವು ಆರಾಮಾಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಥರ ಡ್ರೆಸ್ಸಿಂಗ್ ಎಲ್ಲ ಇದೆ. ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋ ಥರ ಪ್ರಾವಿಷನ್ ಮಾಡಿದ್ದೀನಿ. ಕ್ಲೋಸ್ ಮಾಡ್ತೀನಿ ಅಂದರೆ ಆರಾಮಾಗಿ ನೀವು ಒಳಗಡೆ ಪುಷ್ ಮಾಡ್ತೀನಿ ಅಂದರೆ ಆರಾಮಾಗಿ ಪುಷ್ ಆಗುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಫಾಲ್ ಸೀಲಿಂಗ್ ಮಾಡಿದ್ದೀವಿ ಮೇಲೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಆ ಥರ ಇತ್ತು, ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದೀವಿ. ಇದೊಂದು ಬೆಡ್ರೂಮು ನಿಮಗೆ. ಇದು ಗೆಸ್ಟ್ ಬೆಡ್ರೂಮು. ನಿಮ್ಗೆ ಯಾವ ಥರ ಅನುಕೂಲ ಅಂತ ಆ ಥರ ಮಾಡ್ಕೋಬೋದು. ಮೇಲೆ ಒಂದು ಫಾಲ್ ಸೀಲಿಂಗ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಇದೊಂದು ಯೂನಿಕ್ಗೆ ಒಂದು ಲ್ಯಾಮಿನೇಟ್ ಹಾಕಿದ್ದೀನಿ. 3 ಕಲರ್ಸ್ ಯೂಸ್ ಮಾಡಿದ್ದೀನಿ, ಎಲ್ಲ ಮ್ಯಾಚಿಂಗ್ ಕಲರ್ಸ್ ಇದೆ ನಿಮಗೆ. ಅದಾದ್ಮೇಲೆ ಒಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀನಿ ನಾನು. ಇದೊಂದು ಡ್ರೆಸ್ಸಿಂಗ್ ನೋಡ್ಬೋದು ನೀವು, ಆರ್ಚ್ ಟೈಪಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಒಳಗಡೆಗೆ ಕಾಸ್ಮೆಟಿಕ್ ಇಟ್ಕೊಳ್ಳೋಕ್ಕೂ ಜಾಗ ಮಾಡಿದ್ದೀನಿ. ಅದಾದ್ಮೇಲೆ ಇದು ಒಳಗಡೆಗೆ ಒಂದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ. ಇದೊಂದು ಪ್ರೊಫೈಲ್ ಲೈಟ್ ಇದೆ ಒಳಗಡೆಗೆ. ಜಾಗ ಒಂಚೂರು ವೇಸ್ಟ್ ಮಾಡ್ದಂಗೆ ನಾವು ಆ ಥರ ನೋಡಿಕೊಂಡು ಕೆಲಸ ಮಾಡಿಕೊಡ್ತೀವಿ. ಅದಾದ್ಮೇಲೆ ಇದೊಂದು ನಿಮಗೆ ಫೋಲ್ಡಿಂಗು ಸ್ಟಡಿ ಟೇಬಲ್ ವಿತ್ ಐರನ್. ನೀವು ಓಪನ್ ಮಾಡಿಕೊಂಡ್ರೆ ಐರನ್ ಮಾಡ್ಕೋಬೋದು ಮತ್ತು ಸ್ಟಡಿ ಮಾಡ್ಕೋಬೋದು. ನಮಗೆ ಬೇಡ ಅಂತ ಹೇಳಿದ್ರೆ ನಾವು ಇದನ್ನ ಕ್ಲೋಸ್ ಮಾಡ್ಕೋಬೋದು. ನಿಮಗೆ ಈ ಥರ ಕೆಲಸ ಸಿಗುತ್ತೆ. ಇದು ನಾವು ವರ್ಕ್ ಮಾಡಿರೋದು ಎಲ್ಲ ಮ್ಯಾನ್ಯುವಲ್ಲು. ನಮ್ಮದು ಯಾವುದೂ ನಿಮಗೆ ಮಾಡ್ಯುಲರು ನಾವು ಫ್ಯಾಕ್ಟ್ರಿಯಿಂದ ಮಾಡೋದಲ್ಲ, ಎಲ್ಲ ಬಂದ್ಬಿಟ್ಟು ಕೈಯಲ್ಲೇ ವರ್ಕ್ ಮಾಡೋದು. ನಾವೆಲ್ಲ ಮೆಟೀರಿಯಲ್ಸು ಎಲ್ಲ ಯೂಸ್ ಮಾಡೋದು ನಮ್ಮದು ಮಹಾಲಕ್ಷ್ಮಿ ಪ್ಲೈವುಡ್ ಶಾಪಿಂದ. ನಾನು 15 ವರ್ಷದಿಂದ ಅಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ನಮಗೇನು ತೊಂದರೆ ಇಲ್ಲ. ಪ್ರತಿಯೊಂದಕ್ಕೆ ವಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾರೆ. ಒಳ್ಳೆ ಮೆಟೀರಿಯಲ್ ಸಿಗ್ತಾ ಇದೆ. ನಮಗೆಲ್ಲ ತೊಗೊಳ್ಳೋದೆ ಮಹಾಲಕ್ಷ್ಮಿ ಡೆಕೋಟು, ಮಹಾಲಕ್ಷ್ಮಿ ಪ್ಲೈವುಡ್ ಶಾಪು ಚನ್ನಸಂದ್ರದಿಂದ. 15 ವರ್ಷದಿಂದ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ. ನಮ್ಗೆ ಏನು ತೊಂದರೆ ಇಲ್ಲ. ಪ್ರತಿಯೊಂದು ನೀವು ನೋಡ್ತಾ ಇದ್ದೀರಾ ಏನು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿಂದ ತೊಗೊಳ್ಳೋದು. ವಾರಂಟಿ ಗ್ಯಾರಂಟಿ ಎಲ್ಲ ಸಿಗುತ್ತೆ. ನಮ್ಮದು ಬಂದು ಮ್ಯಾನ್ಯುವಲ್ ವರ್ಕ್.